ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗಿ ಅದ್ ಯಾವ್ದೋ ಸಹವಾಸ ಮಾಡಿದಿರಲ್ಲ ಇದು ಸರಿನಾ? ಯಾರು ಅಂತ ಕೇಳ್ತೀರಾ? ತಲೆ ಎಷ್ಟು ಕೆಟ್ಟಿರ್ಬಾರ್ದು. ನೆನ್ಪಾಯ್ತಾ? ಪರಪುರುಷನ ಹಾಗೆಲ್ಲ ಹೊಡಿಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ದೇವರು ಕೊಟ್ಟಂಗೆ ಬಾಯ್ ಬಿಟ್ಟನೆ ನಮ್ಮ ಇವನು. ಬಾಯ್ ಬಿಡೋದೇ ಕಣ. ನನ್ನನ್ನು ಯಾರು ಅಂತ ಕೇಳ್ತಾ ಇದ್ದಾರೆ. ನಾವಂತೂ ಇವನು ಅಡ್ಡ ಸಿಗಿದು ಬಲಿ ಹಾಕ್ತೀನಿ ಅಂತ ಎಲ್ಲ ಅವಕಾಶ ಹಳಿ ಅಂದ್ರೆ ಆ ನಂದಿನಿ ಯಾರು, ನೀವು ಯಾಕೆ ಅವಳು ಹಿಂದೆ ಸುತ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಉಂಟು. ನಂದಿನಿ ನನ್ನ ಮಗಳು. ಇವತ್ತಲ್ಲ ನಾಳೆ ನಾನು ಅವಳನ್ನ ಮದುವೆ ಆಗ್ತಾ ಇದ್ದೀನಿ. ಏನಪ್ಪ ಕಟ್ಕೊಂಡಿರೋ ಹೆಂಡತಿ ಪಕ್ಕದಲ್ಲಿರುವಾಗ ಈ ತರ ಎಲ್ಲ ಮಾತಾಡಕ್ಕೆ ನಾಚಿಕೆ ಆಗಲ್ವಾ? ನೀವು ಬೇಕಿದ್ರೆ ಆ ನಂದಿನಿ ಮನೆಯಲ್ಲೇ ಸಾಯಿ, ಆದರೆ ಅದಕ್ಕಿಂತ ಮೊದಲು ಈ ನನ್ನ ದೇವರು ಕೊಟ್ಟ ತಂಗಿಗೆ ವಿಚ್ಛೇದನ ಕೊಡ್ರಿ. ಇಂಥ 20 ಜನ ಕರ್ಕೊಂಡು ನಿನ್ ಕತ್ತೆ ತಾಳಿ ಕಳಿಸ್ಬಿಡ್ತೀನಿ. ನನಗೂ ನಿಮ್ ತಂಗಿಗೂ ಏನ್ರಿ ಸಂಬಂಧ? ಇವಳಿಗೆ ಡೈವರ್ಸ್ ಕೊಡ್ಬೇಕು. ನಾನು ಕಾನೂನು ಬಗ್ಗೆ ಮಾತಾಡ್ತೀನಿ ನನಗೆ. ಅವ್ನು ಶಿವ ಅಂದ್ರೆ ನಿಮ್ಗೇನೆ ಕಷ್ಟ. ಕಷ್ಟ ಆಗೋದು ನನಗೆ. ಕತ್ತಲಿರೋ ತಾಳಿ ಜಾರ್ ಬಿದ್ಬಿಟ್ರೆ ದೇವ್ರು ಕೊಡ್ದಂಗೆ ಅಪರೂಪಕ್ಕೊಮ್ಮೆ ನಾನು ಸೀರಿಯಸ್ ಆಗಿದ್ದೀನಮ್ಮ. ನೀನು ಮತ್ತೆ ಮತ್ತೆ ಕಾಮಿಡಿ ಮಾಡೋಣ. ನಾನು ಯಾರೋ ಗೊತ್ತಾನೆ ಗೊತ್ತಿಲ್ಲ ಹೇಳ್ರಿ. ಕಟ್ಟ ಕಡೆ ತುಂಡು ಸೀರಕ್ಕೆ ಸರಿಯಾದ ಬಲಗೆ ಎತ್ತಿದ್ರೆ ಸೀರ ಪದಕ ಹೋಗ್ತಾ ಇದೆಯಲ್ರಿ. ನಿಮ್ಮ ಹೆಸರಪ್ಪ ಸಿಕ್ಕಾಪಟ್ಟೆ ಬಾಡಿಗೆ ಹಚ್ಚಿದವನಮ್ಮ. ಹಿಂಗೆ ಹೇಳೋದಾಗಲ್ಲ. ಈ ಗಂಟೆಗಳ ಮುಂದೆ ಕಾನೂನು ಬಗ್ಗೆ ಮಾತಾಡ್ತೀನ ನೀನು ಬರೀ ನನ್ನ ತಂಗಿ ಕೈ ಮಾತ್ರ ಹಿಡಿಬೇಕು. ಅದನ್ನ ಬಿಟ್ಟು ಬೇರೆ ಯಾವಾಗಾದ್ರೂ ಕೈ ಹಿಡಿಯೋದಕ್ಕೆ ಹೋದ್ರೆ ಆ ಕೈ ನಾನೇ ಮನೇನ ಹುಚ್ಚಾಸ್ಬಿಟ್ರನ. ಪಾಂಡುರಂಗ ನನ್ನ ಮಾತಪ್ಪ ಕೇಳ. ಮುಚ್ಚಬಾಯಿ, ಅವತ್ತು ನಾನೇನೋ ಒಂದು ಮಾತು ನೀವಿಬ್ರು ಕಲ್ಸಕ್ಕೆ ಬಾರ್ದು ಅಂದೆ. ನನಗೆ ಬುದ್ಧಿ ಕಲಿಸ್ಬೇಕು ಅಂತ ನೀವಿಬ್ರು ಸೇರ್ಕೊಂಡು ತಂಗಿ ಬಾಳಲ್ಲಿ ನಡೆದಿರೋದು ಅದಲ್ಲ ಕಣೋ. ಒಂದೇ ಒಂದು ಅಕ್ಷರ ಮಾತಾಡೋದು ನಾನು ಏನ್ ಮಾಡ್ತೇನೆ ನನಗೆ ಗೊತ್ತಾಗಲ್ಲ. ಏನು ಮಾಡ್ತೀಯಾ? ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ಇನ್ ಗಂಡುಗಳು ಇನ್ನೇನ್ ಬಂತು ಅದೇನು ಹೇಳಿ ಅಂತ ಹೇಳ್ತೀಯಾರ. ಯಜಮಾನ್ರಿ ಈಗ ತುಂಬಾ ರೋಚಿಗೆ ಬಿಟ್ಟಿದ್ದಾರೆ. ಇಂಥ ಹೊತ್ನಲ್ಲಿ ಅವ್ರನ್ನ ಮಾತಾಡ್ಸೋದು ಸರಿ ಇರಲ್ಲ. ನೀವು ಬನ್ನಿ. ಇಷ್ಟು ಮಾಸ ಎಂಟು ಮುಂದೆ ಕಿತ್ತಿದ್ದೆ. ಈಗ ಮನೆ ತುಂಬ ಮಕ್ಕಳು ಓಡಾಡ್ತಾ ಇದ್ವು. ಜವಾಬ್ದಾರಿ ಕೆಲಸಕ್ಕೆ ನಾನು ನಮ್ಮಮ್ಮನ ಹತ್ರ ಬಾಯಿ ಬಂದಂಗೆ ಅನ್ಸ್ಕೋಬೇಕೇನಾ? ಯಾರಿ ನಿಮ್ಮಮ್ಮ? ಬಸ್ ಯಾವನವನು? ನೀವೇ ಬಸ್. ಈಗ ಇವರಿಬ್ಬರ ಮೇಲೆ ಎಗರಾಡೋದ್ರಿಂದ ಏನ್ ಪ್ರಯೋಜನ? ಅಲ್ಲನು ಇವರಿಬ್ರು ಮನೆ ಬಿಟ್ಟು ಹೋಗೋದಕ್ಕೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಶುರು ಮಾಡೋದಕ್ಕೆ ಯಾರ್ ಕಾರಣ? ಅಂದ್ರೇನು? ನೀನು ಮೂಲಕ್ ಬಂದೇ ಯೋಚನೆ ಮಾಡು ಅಂತ ಹೇಳ್ತಾ ಹೌದು, ನಿಮ್ ಹೆಂಡತಿ ಜಾಜಿನೇ ಕಾರಣ. ಮೊದ್ಲು ಅವ್ರಿಗೆ ಬುದ್ಧಿ ಕಲ್ತ್ಕೊಳಕ್ಕೆ. ದೇವ್ರು ಕೊಡ್ದಂಗೆ ಇದರಲ್ಲಿ ನಾನು ಹೆಂಡ್ತಿನೂ ತಗೊಳಕಾಗ್ಬಿಡ್ತಾಳಮ್ಮ. ನನಗೂ ಮತ್ತೆ ಹೆಂಡ್ತಿಗೂ ಜಗಳ ಆಯ್ತು ಅಂದ್ರೆ ಓಟ ಆರ ಬೆಳೋದು ಗ್ಯಾರಂಟಿ. ಇಲ್ಲ ಕಣೆ, ನಿಮ್ಮ ಅತ್ತಿಗೆ ಕೂಡಗೆ ನೀನುಂಟು ನಿಮ್ಮ ಅತ್ತಿಗೆ ಉಂಟು ಬೇಕಾದ್ ಮಾಡ್ಕೊಳ್ಳಿ. ಬೈಲಿ ಹೋಯ್ತಲ್ಲ ಕೋಡಂಗಿ, ಅದಕ್ಕೆ ಹೆಂಡತಿ ಬೇರೆ ಇದ್ದಾಳ, ಮಕ್ಕಳು ಆಗಿಲ್ಲ. ಅದಕ್ಕೆ ಆ ಯಪ್ಪ ಹುಚ್ಚಾಗಿರೋದು. ಚಂಪ, ಈ ಮನೇಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲೇ. ತನ್ನ ಸಂಸಾರನು ನೆಟ್ಟಿಗಿಲ್ಲ, ಇನ್ನೊಬ್ಬರ ಸಂಸಾರನು ನೆಟ್ಟಿಗೆ ಮಾಡಕ್ ಬಿಡಲ್ವಲ್ಲೇ. ಒಟ್ನಲ್ಲಿ ಈ ಮನೇಲಿ ಯಾರು ನೆಟ್ಗಿಲ್ಲ. ಈ ಮಳೆಯ ಇನ್ನೊಬ್ಬ ಹುಡುಗಿಯಿಂದ ಬಿಡ್ಬೇಕಾಗಿತ್ತು. 5 ಜನ ಕಟ್ಕೋಬಹುದು ಅಂತಿದೆಯಲ್ಲೇ. ಅದು ನಿಮ್ ಮಗನಿಗೆ ಮಾತ್ರ ಅನ್ವಯಿಸೋದು. ಮನೆಯಲ್ಲಿ ಎಲ್ಲಿಂದ ಅನ್ವಯಿಸುತ್ತಾ? ಅದು ಸಿಗೋ ಯೋಗ ಮನೆ ಅಳಿವಿಗೆ ಸಿಗಲಿ ಅಂತ ಪ್ಲಾನ್ ಮಾಡಿದಾನೋ ಏನೋ. ಅಮ್ಮ ತಾಯಿ ಜಾತಿ ಸ್ವಲ್ಪ ಬಂದು ಏನು ಅಂತ ನೋಡ್ತೀಯಾ? ಬಿಟ್ಲಾ, ನೀನ್ ಮಾಡಿರೋ ಕೆಲಸದಿಂದ ನನ್ಗೆ ಎಷ್ಟು ಇನ್ಸಲ್ಟ್ ಆಗಿದೆ ಗೊತ್ತಾ? ಪಾಪ ಪಲ್ಲು ಮರಿಯೋದಿಲ್ಲ ಹೋಗಿದೆ. ಸುಮ್ಮನೆ ಆ ಹುಡುಗಿನ ಬಿಟ್ಟು ಸ್ವಂತ ಹೆಂಗನ ಚೆನ್ನಾಗಿ ನೋಡ್ಕೊ. ನಿಮ್ಮ ಅಣ್ಣ ಯಾರು? ಹೊಡ್ಬಿಟ್ಟು ಹೋದ್ನಲ್ಲ. ಓ ಕೋಡಂಗಿ. ಕೋಡಂಗಿ ಪಾಂಡುರಂಗನೇ ಇವನು ಕೋಡಂಗಿ ಅಂತಿರೋದು. ನನ್ನ ಅಭಿನಯ ಕೋಡಂಗಿ ಅಂತ
ಈ ಕುಳ್ಳಿಗೋಸ್ಕರ ನನ್ನ ಲವರ್ ನಂದಿನ ಬಿಡ್ಬೇಕಾ ಆಗಲ್ಲ ಅಲ್ಲ ನೋಡಿದ್ರೆ ಇಷ್ಟು ಸುಂದರವಾಗಿದೆಯಲ್ಲ ಹೋಗಿ ಹೋಗಿ ಆ ಕರೆ ಕೆಟ್ಟ ಒಂದು ಮದುವೆ ಆಗಿದ್ದಿಲ್ಲ ನಿಮಗೆ ನಾನು ಬುದ್ಧಿ ಬಿದ್ದಿದ್ಯಾ ಚಾಚಾರೆ ಒಂದು ನಿಮಿಷ ಬನ್ನಿ. ಅಲ್ಲ ಮಹಿಳಾ ಸಂಘದಲ್ಲಿ ಎಂತೆಂಥ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ, ನಿಮ್ಮನೆ ಸಮಸ್ಯೆ ಬಗೆಹರಿಸಕ್ಕಾಗೋದಿಲ್ವಾ? ನೀವು ಮಾಡ್ತೀರಾ, ನೀವು ಬಗೆಹರಿಸ್ತೀರಾ. ಎಸ್ ಕಮಾನ್, ಎಸ್ ಎಸ್ ಐ ಕ್ಯಾನ್ ಡೂ ಇಟ್. ನಂದಿನಿಗೆ ಫೋನ್ ಇರ್ಬೇಕು. ಹಲೋ ನಂದಿನಿ, ನಾನಿಲ್ಲಿ ಸಿಕ್ಕಾಪಟ್ಟೆ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏ ರಂಗು, ನೀನ್ ಎಲ್ಲಿದ್ಯಾ? ಆಫೀಸ್ಗೆ ಹೋದ್ರೆ ಅಲ್ಲೂ ಸಿಗ್ತಿಲ್ಲ. ಎಲ್ಲಿ ಹೋಗಿದ್ಯಾ ನೀನು? ಯಾವ್ದೋ ದರಿದ್ರ ಗಂಡುಗಲಿ ಅವ್ರ ಮನೆ ಅಂತೆ. ಮನೇಲಿ ಇರೋರೆಲ್ಲ ಹುಚ್ಚರು ನನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಇಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಯಾಕೆ ಅಂತ ನೀನ್ ಕೇಳ್ಬೇಕಿತ್ತು. ಓ, ಈ ಮನೇಲಿ ಒಂದು ಕುಳ್ಳಿ ಇದೆ, ಆ ಕುಳ್ಳಿನ ನಾನು ಮದುವೆ ಆಗಿದ್ದೀನಂತೆ. ಆ ಕುಳ್ಳಿ ಜೊತೆ ಸಂಸಾರ ಮಾಡು ಮಾಡು ಅಂತ ಮನೆ ಮಂದಿ ಎಲ್ಲ ಪಟ್ಟಿಡ್ಕೊಂಡು ಕುಡ್ಕೊಂಡಿದ್ದಾರೆ. ನೀನೇನಾದ್ರೂ ನನಗೆ ಕೈ ಕೊಟ್ಟು ಬೇರೆ ಜೊತೆ ಸಂಸಾರ ಮಾಡಿದ್ಯೋ ನಿನ್ ಕೈ ಕಾಲು ಮುರಿಸ್ಬಿಡ್ತೀನಿ. ನಾನು ಯಾಕೆ ಆ ಕುಳ್ಳಿನ ಮದುವೆ ಆಗ್ಲಿ? ನೋಡು, ನೀನ್ ಆದಷ್ಟು ಬೇಗ ಬಂದು ನಾನು ಬಿಡಿಸ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ಈ ಮನೇಲಿರೋ ಹುಚ್ಚರೆಲ್ಲ ಸೇರಿ ನನ್ನ ಆ ಕುಳ್ಳಿಗೆ ಗಂಟು ಹಾಕ್ಬಿಡ್ತಾರೆ. ಬಂದು ಆ ಮನೆಯವ್ರೆಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀನ್ ಏನಾದ್ರೂ ನನ್ನನ್ನು ಬಿಟ್ಟು ಬೇರೆ ಜೊತೆ ಸಂಸಾರ ಮಾಡಿದ್ಯೋ ನಿನ್ ಕತೆನೂ ಮುಗಿಸ್ಬಿಡ್ತೇನೆ ಅಷ್ಟೇ. ಆಗ್ಲೇ ಲವರ್ ಜೊತೆ talking ಆ? ಮಾತಾಡಕ್ಕೆ ಅವಕಾಶ ಕೊಡಿ. ಅಯ್ಯೋ, ನಾನು ವಿಟ್ಲ ಅಲ್ಲ, ರಂಗನಾಥ. ಸಾಕ್ ಸುಮ್ಮನೆ ನೀನ್ ಮಾಡಿರೋ ಕೆಲಸದಿಂದ ಎಲ್ರು ಮರ್ಯಾದೆನೂ ಹೋಗ್ತಾನೆ. ಏನ್ ಅನುಮಾನ? ಈಗ ತಾನೇ ಅವ್ನ ಲವರ್ ಜೊತೆ ಮಾತಾಡಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ನೀನು ಅವನ ಜೊತೆ ಸೇರ್ಕೊಂಡಿದ್ದೆ. ಆಯ್ನೋ, ನಡಿ ಆಚೆ. ಏ, ಇಲ್ಲ. ನಡಿ ಆಚೆ. ರಾಜರೇ, ನನ್ನ ಮಾತು ಸ್ವಲ್ಪ ಕೇಳಿ. ರಾಜರೇ, ನನ್ನ ಮಾತು ಸ್ವಲ್ಪ ಕೇಳಿ. Just shut up. ನಾನಿನ್ನೂ ರಂಗನಾಥ ಅನ್ಕೊಂಡಿದ್ರೆ ನನ್ನನ್ನು ಹುಚ್ಚನ್ ಮಾಡ್ಬಿಡ್ತಾರೆ. ಹೇಗಾದ್ರೂ ಮಾಡಿ ಈ ಹುಚ್ಚರು ಗುಂಪಿಗೆ ಸೇರ್ಕೊಂಡ್ರೆ ನಾನು ಎಸ್ಕೇಪ್ ಆಗ್ಬೋದು. ನೀನು ನನ್ನ ಜಾತಿ ಅಜ್ಜಿ ಅಂತ ಕರೀಯಾ? ಹೌದು, ಬಿಡ್ಲ, ನೀನೇನೆ ನಾವು ಬಂದು ಅಂದಿದ್ದು? ಎಲ್ಲರೂ ಸೇರಿ ಗೊತ್ತಾಗೋವಾಗ ಮಾಡಿದ್ರಲ್ಲ. ಯಾರು ಯಾವತ್ತರ ನೀನು ರಾವಾಂತಿನ ಇವನು ಮನಸ್ಸನ್ನ ಗಟ್ಟಿ ಮಾತಾಡಿ ಹೇಳಿ ಬಿಟ್ಟೆ ನೋಡು. ಬುರುಡೆ ರೆಡಿ ಆಗ್ಬಿಡ್ತು ನಿಮ್ಮ ಯಜಮಾನ. ಹೌದು ಬಾವ, ನೀವು ಹೊಡೆದ ಮೇಲೆ ನಾನು ಏನ್ ತಪ್ಪು ಮಾಡ್ತಾ ಇದ್ದೆ ಅಂತ ಗೊತ್ತಾಯ್ತು. ಇನ್ ಮುಂದೆ ಇಂಥ ತಪ್ಪು ಮಾಡಲ್ಲ. ಈಗೇನು ಕಟ್ಟು ಬಿತ್ತಿರೋ ಹೀಗೆ ಮಾತಾಡ್ತಾ ಇರ್ತಿರೋ. ನನ್ನ ಮೊಬೈಲ್ ಕೊಟ್ಬಿಡಿ. ನೋಡಿ ಹೇಳಿ ಅಂದ್ರೆ ಇಮ್ಮಿಡಿಯೇಟ್ ತಾವು ಯಾವ ಬಿಸ್ನೆಸ್ ಮಾಡೋದಕ್ಕೆ ಹೋಗ್ಬೇಡಿ. ದುಡ್ದಾಗಕ್ಕೆ ನೆಮ್ಮದಿ ತಿನ್ನಿಪ್ಪ. Be careful, okay? ಮಾತಾಡೋದಿದೆ. ಎಲ್ಲಿಗೆ? ಇವನ ಹತ್ರ ಸ್ವಲ್ಪ ಮಾತಾಡೋದಿದೆ, ಮಾತಾಡ್ಕೊಂಡು ಏನ್ ಮಾತಾಡ್ತಿತ್ತು? ಬಿಸ್ನೆಸ್ ವಿಷಯ ನಡೆಯೋ. ನಮ್ಮ ಯಜಮಾನ್ರು ನನ್ನ ಕೈಗೆ ಸಿಕ್ಬಿಟ್ರು. ಸರ್, ಇದೇ ಮನೇಲಿ ನನ್ನ ಲವರ್ನ ಕಟ್ಟಾಕಿರೋದು. ಓ ನಂದಿನಿ, ನನ್ನ ಬಾಳೆಲ್ಲ ಆಟ ಆಡಕ್ ಬಂದಿರೋ ತಾಟಿಗೆ ಕೊಟ್ಟು ತಟ್ಟು ಬಿಡ್ತೀನಿ. ನೀನ್ ತಟ್ಟೋರ್ಗು ನಾನು ಕಡಲೆ ಪುರಿ ತಿಂತಿರ್ತೀನಿ. ಎಲ್ಲಿ ತಟ್ಟು ನೋಡೋಣ. ನೀವು ನೀವೇ ಜಗಳಾಡಕ್ ಶುರು ಮಾಡ್ಬಿಟ್ರಲ್ಲ, ನಮ್ಮ ಸಾಹೇಬ್ರು ಬಂದಿರ್ತಾನೆ ಕಪ್ಪೆ ಕಾಯಕ. ಆಯ್ತು ಕೊಡಿ ಸರ್. ಬೇಟೆ ಯಾರು ಇವ್ರಗ? ಇದೇ ಮನೇಲಿ ಬಚ್ಚಿಟ್ಟಿದ್ದಾರೆ ಸರ್, ಹುಡುಕ್ಸಿ. ಓಕೆ ಸರ್. ಅವರು ಇವಳ ಲವರ್ ಅಲ್ಲ, ನನ್ನ ಯಜಮಾನ್ರು. ನಿನ್ ಗಂಡ ಅಂತ ಹೇಳಿದಕ್ಕೆ ನಾಚಿಕೆ ಆಗಲ್ವೇನೆ? ನನ್ನ ಗಂಡನ ನನ್ನ ಗಂಡ ಅಂದ್ರೆ ನಿನ್ ಗಂಡ ಅನ್ನಕ್ಕಾಗುತ್ತಾ? ಸರ್ಚ್ ಮಾಡಕ್ ಹೋಗಿದ್ದಾರೆ. ಪಾರ್ಟಿ ಬರ್ಲಿ, ನಿಮ್ ಲವರ್ ಇವ್ರ ಗಂಡ ಅನ್ನೋದು ನಾನ್ ಡಿಸೈಡ್ ಮಾಡ್ತೀನಿ. ನೋಡಿದ್ರೆ ಗೊತ್ತಾಗಲ್ವಾ ಇಂಥ ಕೆಲಸ ಮಾಡಕ್ ಇವನೇ ಲಾಯಕ್ ಅಂತ? ಇವ್ರು ನಮ್ಮ ಯಜಮಾನ್ರಲ್ಲ. ಹಾಗಿದ್ಮೇಲೆ ಇವ್ರ ಲವರ್ ಇರ್ಬೇಕು. ಅಯ್ಯಯ್ಯೋ, ಇವ್ರು ನನ್ನ ಲವರ್ ಅಲ್ಲ. ಯಾಕೋ ಇದು ನೀನ್ ಹೇಳ್ಕೊಂಬಂದೆ? ಸರ್, ಇಡೀ ಮನೆ ಜಾಲಾಡಿದಕ್ಕೆ ಇದೊಂದೇ ಹಾಕದ. ಅದು ಎಲ್ಲೋ ನಮ್ಮ ಯಜಮಾನ್ರು? ಬಿಟ್ಲಣ್ಣ ಬಿಟ್ಲ ಅಲ್ಲ, ರಂಗನಾಥು. ಮನೆ ಬಂದಾಗ ರಂಗನಾಥ್ ಅಂತಾನೆ ಇದ್ರು. ನಮ್ಮ ಅಣ್ಣ 2 ಬಿಟ್ಟ ನೋಡು, ಆಮೇಲೆ ಬಿಟ್ಲ ಅಂತ ತಾವೇ ಒಪ್ಕೊಂಡ್ರು. ಸರ್, ಇವೆಲ್ಲ ಸೇರ್ಕೊಂಡು ಏನೋ ನಾಟಕ ಮಾಡ್ತಿದ್ದಾರೆ. ಒಪ್ಕೊಂಡಿಲ್ಲ ಅಂದ್ರೆ ನಾನು ಕಮಿಷನರ್ ಕಂಪ್ಲೇಂಟ್ ಮಾಡ್ತೀನಿ. ಏನ್ ಸರ್ ನಿಮ್ ಕರ್ಮ? ಲವ್ ಮಾಡೋದು ಇವ್ರು, ಹುಡ್ಕೊಡೋದು ನೀವ. ಮನುಷ್ಯ ಇವ್ರಿಬ್ರು ಕೊಡೋ ಕಾಟದಿಂದ ತಪ್ಪಿಸ್ಕೊಳಕ್ಕೆ ಇನ್ನೊಬ್ಳಿಂದ
ಕೊಡೋಗಿರ್ಬಾರ್ದು. ನಮ್ಮ ಯಜಮಾನ್ರು ಅಂತಾರಲ್ಲ, ಪಾಪ ನನ್ನ ರೂಮಲ್ಲಿ ಇದ್ದಾಗ ನನ್ನ ಹುಡುಕಕ್ಕಾಗಲ್ಲ, ಇನ್ನು ಬೇರೆಯವಳ ಹುಡ್ಕೊಂಡು ಹೋಗ್ತಾರ. ಹೇಳೋದು ಹೆಂಡತಿ ಆದವಳು ಆಗಾಗ ಗಂಡನ ಮುಂದೆ ಕಾಣಿಸ್ಕೊಬೇಕು. ನೀನ್ ಕಣ್ಣ ಮುಚ್ಚಾಲೆ ಆಟ ಆಡಕ್ ಹೋದೆ, ಅವ್ನು ಕಳ್ಳ ಪೊಲೀಸ್ ಆಟ ಆಡಕ್ ಹೋದ. ಇಂಥ ಕೇಸ್ಗಳು ದಿನಕ್ಕೆ 20 ಬರುತ್ತೆ ಸರ್. ಅದೇನೋ ಒಂದ್ 2 ಬನ್ನಿ ಸರ್. ಟಾಟಾ ಅಂಗಡಿಲಿ ಟೀ ಅಂಗಡಿ ಬಂದಿದ್ದೀನಿ, ದಂಡಾಗ್ಬಿಡುತ್ತೆ. ಎಲ್ಲ ಮಾತಾಡ್ಬಾರ್ದು ಕಣ. ಇಂಥ ಕೇಸ್ಗಳು 100 ಬರ್ಲಿ, ಸಾಲ್ವ್ ಮಾಡ್ತೀನಿ ಅಂತ ಛಲ ಇರ್ಬೇಕು. ಚಲ ಒಂದಿಟ್ಬಿಟ್ರೆ ಸಾಕ, ಸಾಲ್ವ್ ಮಾಡ್ಬಾರ್ದಾ? ಇದುವರೆಗೂ ಒಂದ್ ಕೇಸ್ ಸಾಲ್ವ್ ಮಾಡಿಲ್ಲ. ಪರ್ಸನಲ್ ಮ್ಯಾಟರ್ ಅಲ್ಲ, ಪಬ್ಲಿಕ್ ಅಲ್ಲಿ ಮಾತಾಡ್ಬಾರ್ದು. ಇವರಿಬ್ರು ಕೂಡ್ಲಿಗಿರ್ಬೋದು, ಆದ್ರೆ ಸ್ವಲ್ಪ ತೋರ್ಸ್ಕೊ ಕಣೋ. ಅದೇನೋ ಒಂದು ಡೈಲಾಗ್ ಹೊಡಿತಿರಲ್ಲ, ಅದು ಹೊಡೆದ್ಬಿಟ್ಟು ಬನ್ನಿ ಹೋಗೋಣ. 3 ದಿನ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಪಾರ್ಟಿ ಬರ್ಬೇಕು, ಇಲ್ಲ ಅಂದ್ರೆ ಮನೆಯವ್ರನ್ನೆಲ್ಲ ಅರೆಸ್ಟ್ ಮಾಡ್ಬಿಡ್ತೀನಿ. ಬಿಡ್ಲೆ ಹೇಗಿದ್ರು ರಿಯಲ್ ಎಸ್ಟೇಟ್ ಏಜೆನ್ಸಿ ಓಪನ್ ಮಾಡಿದ್ದಾನೆ, ಒಳ್ಳೆ ಹೆಸರು ಇದೆ. ಅದೆಲ್ಲ ಶುರು ಮಾಡಿದ್ಮೇಲೆ ಈ ಪ್ರಾಬ್ಲಮ್ಗಳು ಶುರು ಆಗಿದ್ದು ಹೋಗಿದ್ದು. ಆದ್ರೂ ನನಗೊಂದು ಡೌಟ್ ಇದೆ. ಡೋಂಟ್ ರಮೇಶ್, ಎಲ್ಲದಕ್ಕೂ ಕಾರಣ ನೀನೆ. ಬಿಟ್ಲ ಯಾವಾಗ್ಲೂ ನಿನ್ ಜೊತೆಗೆ ಇರ್ತದೆ ತಾನೆ. ಅವಳ ಹಿಂದೆ ಹೋಗಕ್ಕೆ ಬಿಟ್ಟು ಯಾಕೆ ಬಿಟ್ಟೆ? ಓಪನ್ ಮಾಡಿರೋ ಆಫೀಸು ಮುಂಚೆ ಹೋಗಿ ಆಗ್ಬೇಕು. ನಂದಿನಿ ಕಾಟ ತಪ್ಪಾಗುತ್ತೆ, ವಿಟ್ಲ ಮತ್ತೆ ಇಲ್ಲಿಗೆ ಬರ್ತಾನೆ. ಹೇಳ್ಬೋದೆ. ಇದಕ್ಕೊಂದು ಸೂಪರ್ ಆಗಿರೋ ಐಡಿಯಾ ಮಾಡ್ತೀನಿ. ಪಲ್ಲು ಬಾ ನನ್ನ ಹಿಂದೆ. ತಾವ್ಯಾರು? ಅದು ತನಿಖೆ ಆಗ್ಬೇಕ್ರಿ. ಇಲ್ಲಿರೋ ವಸ್ತುಗಳನ್ನ ನೀವು ಟಚ್ ಮಾಡಬಾರ್ದು. ಟೇಬಲ್ ಮೇಲಿರೋ ಫೈಲ್ಸ್ನೆಲ್ಲ ಸೀಸ್ ಮಾಡಿ. ಆಫೀಸಲ್ಲಿ ಯಾರಿಲ್ಲ. ನಮ್ಮ ಬಾಸ್ ರಂಗನಾಥ್ ಸರ್ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋರ್ಗು ಇರಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಅವ್ರನ್ನ ವೇಟ್ ಮಾಡೋದಕ್ಕೆ ನಾವೇನು ಅವರ ಆಫೀಸ್ ಸ್ಟಾಫಾ? ಲೋಕಾಯುಕ್ತ. ಯಾರು ಇಲ್ದಿರೋ ಟೈಮಲ್ಲೇ ನಾವು ಬಂದು ರೈಡ್ ಮಾಡೋದು. ಆಗ ಮಾತ್ರ ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಗುತ್ತೆ. ರೈಟ್ ಮೇಡಮ್? ಎಕ್ಸಾಕ್ಟ್ಲಿ. ಒಂದ್ ವೇಳೆ ನಮ್ಮ ಬಾಸ್ ಬಂದು ಕೇಳಿದ್ರೆ ಏನಂತ ಹೇಳಿ? ಲೋಕಾಯುಕ್ತರು ಬಂದಿದ್ರು, ರೆಕಾರ್ಡ್ಸ್ನ ಚೆಕ್ ಮಾಡಿ ರಿಟರ್ನ್ ಮಾಡ್ತಾರೆ ಅಂತ ಹೇಳಿ. ಆಯ್ತು ಮೇಡಮ್. ಸೆಕ್ರೆಟರಿ, ಫಾಲೋ. ಫೈಲ್ಸ್ ನಂಬರ್ ಇದ್ರಲ್ವಾ ತರೋಕೆ? ಏನಾಯ್ತು? ಅದು ಯಾರೋ ಬಂದು ಇರೋ ಬರೋ ಫೈಲ್ಸ್ ಎಲ್ಲ ತಗೊಂಡು ಹೋದ್ರು. ಯಾರು? ಅದೇನೋ ಲೋಕಾಯುಕ್ತರಂತೆ. ಫೈಲ್ಸ್ ಎಲ್ಲ ತಗೊಂಡೋಗಿ ಚೆಕ್ ಮಾಡಿ ತಂದ್ಕೊಡ್ತೀವಿ ಅಂತ ಹೇಳಿದಾರೆ. ತಂದ್ಕೊಡ್ತಾರೆ ಬಿಡಿ ಸರ್. ಲೋಕಾಯುಕ್ತ ಬರ್ತಾರೆ. ಹಲೋ, ಲೋಕಾಯುಕ್ತ ಆಫೀಸಾ? ಸರ್, ನಾನು ಬಾಲಾಜಿ ರಿಯಲ್ ಎಸ್ಟೇಟಿಂದ ರಂಗನಾಥ್ ಅಂತ ಮಾತಾಡ್ತಿರೋದು. ಸರ್, ನಿಮ್ಮ ಕಡೆಯವ್ರು ಯಾರೋ ಬಂದು ನಮ್ಮ ಆಫೀಸ್ನ ರೈಟ್ ಮಾಡಿದ್ರಂತೆ. ಏನೋ ನೀವು ಕಳಿಸ್ತಿಲ್ವಾ? ಹಾಗಾದರೆ ನಿಮ್ಮ ಹೆಸರು ಹೇಳ್ಕೊಂಡು ಯಾರೋ ಬಂದಿದ್ದಾರೆ ಅಂತ ಆಯಿತು. ಏನೋ ನಾವೇ ಅವರು ನೋಡ್ಕಿ ಜೈಲ್ಗೆ ಹಾಕ್ಬೇಕಾ? ಆಯ್ತು. ಏನಾಯ್ತು ಸರ್? ಏನಾಯ್ತಾ? ಯಾರೋ ಬಂದು ಲೋಕಾಯುಕ್ತ ಅಂದ್ರು, ಫೈಲ್ಸ್ ಎಲ್ಲ ತಗೊಂಡೋಗ್ತಾರೆ. ಅವ್ರ ಐಡೆಂಟಿಟಿ ಕಾರ್ಡ್ ಕೇಳಬೇಕು ಅನ್ನೋ ಕಾಮನ್ ಸೆನ್ಸ್ ಈಗ ನನಗೆ. ನಿಮ್ಗೇನು ಗೊತ್ತು ಸರ್? ಇಂತಿಂಥವ್ರು ಬಂದಾಗ ಈ ರೀತಿ ಮಾತಾಡ್ಬೇಕು ಅಂತ ನೀವು ನನ್ಗೆ ಹೇಳ್ಕೊಟ್ಟ ಇಲ್ಲ. ಬರೀ ಸಂಬಳ ಕೊಟ್ರೆ ಸಾಕಾ? ಹಲೋ, ರಂಗನಾಥ್ ಹಿಯರ್. ಹೌದು ರೀ, ನೀವು ಒರಿಜಿನಲ್ ಡಾಕ್ಯುಮೆಂಟ್ಸೇ ಕೊಟ್ಟಿರೋದು. ಪ್ರಾಬ್ಲಮ್ ಏನಾಗಿದೆ ಅಂದರೆ, ಲೋಕಾಯುಕ್ತ ಅಂತ ಯಾರೋ ಹೇಳ್ಕೊಂಬಂದು ಇರೋ ಬರೋ ಫೈಲ್ಸ್ನ ತೊಗೊಂಡೋಗ್ಬಿಟ್ಟಿದ್ದಾರೆ. ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ, ನಾನು ಹುಡ್ಕೊಡ್ತೀನಿ. ಹಾಂ, ಫೋನ್ ಇಡಿ. ಆಫೀಸ್ ರೇಡ್ ಆಗಿರೋದು ಜನಕ್ಕೆಲ್ಲ ಗೊತ್ತಾಗ್ಬಿಟ್ಟಿದೆ. ನೀವೇನಾದ್ರೂ ಅವ್ರ ಕೈ ಸಿಕ್ಕರೆ ಚಟ್ನಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಹಲೋ, ರಂಗನಾಥ್ ಹಿಯರ್. ಹೌದು ರೀ, ಇವತ್ತು ನಿಮ್ಮ ರಿಜಿಸ್ಟ್ರೇಷನ್ ಇತ್ತು. ಹೌದು, ಆದರೆ ಏನು ಮಾಡೋದು, ಇರೋ ಬರೋ ಫೈಲ್ಸ್ ಎಲ್ಲ ಮಿಸ್ಸಿಂಗ್ ಆಗ್ಬಿಟ್ಟಿದೆಯಲ್ಲ. ಏನಾದ್ರು ಡಾಕ್ಯುಮೆಂಟ್ ಸಿಗ್ಲಿಲ್ಲ ಅಂದರೆ ಎಲ್ಲರೂ ಸೇರ್ಕೊಂಡು ನಂಗೆ ಬಲಿ ಹಾಕ್ಬಿಡ್ತಾರೆ ಅಷ್ಟೇ. ಈಗ ಏನು ಮಾಡೋದು ಸರ್? ನಾ ಕಣಿ ಕೊಟ್ಟು ಕಣಿ ಕೇಳು. ಹಲೋ ನಂದಿನಿ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಆಮೇಲೆ ನಿಮ್ಗೆ ಸಿಗ್ತೇನೆ. ಓಕೆ. ತಲೆ ಮೇಲೆ ಆಣೆ ಮಾಡ್ಬಿಟ್ಟಲ್ಲ, ನೀನು ಆ ನಂದಿನಿಯನ್ನು ಹುಡುಗಿನ ಪ್ರೀತಿ ಮಾಡ್ತೀರ? ಹೊಡೆದ್ಬಿಡ್ತೀನಿ ನೋಡು. ನಾನು ಶ್ರೀರಾಮಚಂದ್ರನ್ ಥರ ಸೀತೆ ಥರ ಪಲ್ಲು ಇರ್ಬೇಕಾದ್ರೆ ನಾನು ಯಾಕೋ ಮಂಡೋದರಿ ಥರ ಇರೋ ನಂದಿನಿಂದ ಆ ಸೀತೆ ಮೇಲೆ ಅನುಮಾನ ಪಟ್ಟಿದ್ದಾರಂತೆ, ನಂಬ್ಬಿಡ್ತಾರೆ. ಬೇಜಾರು ನಿನಗೇನಾದ್ರು ನಿಜವಾಗಿ ತಲೆ ಕಟ್ಟಿದ್ಯಾ? ಒಂದಷ್ಟು ಜನ ನೀನು ಇಲ್ಲಿ ಏನಾದ್ರು ಇದ್ರೆ ತಲೆ ಕೆಟ್ಟವ್ರು ಹೇಗೆ ಆಡ್ತಾರೆ ಅಂತ ಪ್ರಾಣ ಸ್ನೇಹಿತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಮಾನಕ್ಕೆ ಸಂಸ್ಕಾರ ತಂದ್ಬಿಟ್ಟ. ನಂದಿನಿ, ಈಗಿದೆ ನಿನಗೆ ಆಶಾ. ನೋಡ್ತಾ ಇರು, ಜೂಮ್ ಬರಾಬರ್, ಜೂಮ್ ಬರಾಬರ್, ಜೂಮ್.
ಹೆಸರು ಬದಲಾಯಿಸ್ಕೊಂಡಿದ ತಕ್ಷಣ ಮುಖ ಬದಲಾಗ್ತೀರಾ? ಬದಲಾಯಿಸ್ಕೊಂಡೆ ಇನ್ನ ಮತ್ತೆ ಕೋರ್ಟಿಗೆ ಹೋಗಿ ನನ್ನ ಹೆಸರು ಬದಲಾಯಿಸ್ಕೊಂಡಿಲ್ವಾ? ಬೇರೆ ಯಾರಾದ್ರೂ ಇರ್ಬೇಕು ನೋಡಮ್ಮ. ರೀ, ಯಾಕೆ ಹೀಗೆಲ್ಲ ಮಾಡ್ತೀರಾ? ನನ್ನನ್ನ ಲವ್ ಮಾಡಿ ನನ್ನ ಸಪೋರ್ಟಿಂದ ರಿಯಲ್ ಎಸ್ಟೇಟ್ ಓಪನ್ ಮಾಡಿ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ಅಂತೆಲ್ಲ ಹೇಳಿ ನಿನ್ನಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತೀರಾ? ಮೇಡಮ್ ನೀವು ಯಾರು ಅಂತ ನಂಗೆ ಗೊತ್ತೇ ಇಲ್ಲ. ಈಗಲೇ ನನ್ನ ಕುದುರೆ ತಾಡಿ ಕಟ್ಟಿ ಅಂತೆ ಆಗ್ಲೇ ಈಗ ಮದುವೆ ಆಗಿದೆ. ಬಿಡುಗಡೆ ಹೇಳ್ತೀಯ ನಡೀರಿ ನೀವು ಅದು ಬೆಳಗಿಲ್ಲ ಅಂತ ಆಫೀಸ್ ಕ್ಲೋಸ್ ಮಾಡಿದ್ದಾಯ್ತು. ಆಫೀಸ್ ಮುಚ್ಚಬೇಕಂದ್ರೆ ಬಿಟ್ಲ ಕಾಣ್ಲಿಲ್ವಾ? ಎಲ್ಲಾ ಕಡೆ ಹುಡುಕಿದ್ವಪ್ಪ, ಬಿಟ್ಲ ಕಾಣಿಸ್ಲಿಲ್ಲ. ಇದ್ದ. ಅತ್ತೆ ಈಗ ಮುಂದೆ ಏನ್ ಮಾಡೋದು? ನಮ್ಮ ಯಜಮಾನ್ರನ್ನ ಹೇಗೆ ಹುಡ್ಕೋದು? ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಒಬ್ಬ ರೌಡಿಗೆ ಡೀಲ್ ಕೊಟ್ಟಿದ್ದೀನಿ. ಅವ್ನು ಇನ್ನೇನು ಬರ್ತಾನೆ. ಅಂದ್ರೆ ನಮ್ಮ ಯಜಮಾನ್ರಿಗೆ ಒಂದು ಗತಿ ಕಾಣಿಸ್ತೀರಾ? ವೇಟ್ ಅಂಡ್ ಸಿ. ಹೇಳಿ ಮೇಡಮ್, ಈ ಸಿಂಗ ಏನ್ ಮಾಡ್ಬೇಕು ಅಂತ, ಯಾರ ಕೈ ತೆಗಿಬೇಕು, ಯಾರ ಕಾಲ್ ತೆಗಿಬೇಕು, ಯಾರ ತಲೆ ತೆಗಿಬೇಕು? ಯಾರ ಕೈ ಕಾಲೆಲ್ಲ ತೆಗೆಯಷ್ಟಿಲ್ಲ. ಒಬ್ಬ ಆಸಾಮಿಗೆ ಲೈಟ್ ಆಗಿ ಒದ್ದು ಎಳ್ಕೊಂಡು ಬರ್ಬೇಕು ಅಷ್ಟೇ. ಹೇಳಿ. ಬಾಲಾಜಿ ರಿಯಲ್ ಎಸ್ಟೇಟ್ ಅಂತ ಇದೆ. ಅಷ್ಟೇ. ಅಷ್ಟೇನಾ? ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಹಲೋ ರಂಗನಾಥ. ಹಾಂ ಆಯ್ತು ಸರ್, ಆಯ್ತು. 2 ದಿನದಲ್ಲಿ ಅವ್ರು ಡಾಕ್ಯುಮೆಂಟ್ ಕೊಡಲಿಲ್ಲ ಅಂದರೆ ನನ್ನ ಕೈ ಅವ್ರು ನೋಡೋಕೆ ಹೇಗಿತ್ತು? ತುಂಬಾ ಚೆನ್ನಾಗಿದ್ರು ಸರ್. ನಾನು ಅವ್ರು ನೋಡಿ ಸಿನಿಮಾಸ್ ಇರ್ಬೇಕು ಅನ್ಕೊಂಡೆ. ನೋಡಿ ನೀನು ಮಾಡ್ಲಾದೆ, ನಿನ್ನ ನಾನು ಹಾಳಾದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೇಗೆ ಸರ್? ಪ್ರಯೋಜನ ಇಲ್ಲ ಕಣೋ. ನಾವು ಕಂಪ್ಲೇಂಟ್ ಕೊಟ್ಟು ಬರ್ತೀವಿ, ಆ ಕಂಪ್ಲೇಂಟ್ ಹಾಗೆ ಬುಟ್ಟಿಗೆ ಬಿಸಾಕ್ತಾರೆ. ತಲೆ ಕೆಟ್ಟೋಗಿದೆ. ಓ ಕಾಫಿ ತಗೊಂಬಾರ. ಯಾರೋ ಪಾರ್ಟಿ ಬರ್ತಾವನೆ, ಅವ್ನು ಬರ್ತಿರೋ ಫೋರ್ಸ್ ನೋಡಿದ್ರೆ ಗ್ಯಾರಂಟಿ ಹಂಗ ಮಾಡ್ತಾನೆ. ಅವ್ನು ಬಂದ್ರೆ ನಾನು ಇಲ್ಲ ಅಂತೇಳೋ. ನೀನ್ ಬಚಾವ. ಗೊತ್ತಿಲ್ಲ ಏನೋ, ನಮ್ ತಾಯಿಗೆ ಆಕ್ಸಿಡೆಂಟ್ ಆದಾಗ ಯಾಕ್ರಿ ಹೊಡಿತಿದ್ದೀರಾ? ನನ್ನ ಮದ್ವೆ ಆದ್ರೆ ಹುಡ್ಕೋತೀಯ, ಇಲ್ಲ ಅಂದ್ರೆ ಇದೇ ಬಳ್ಳಿ ಹೊಡೆದು ನಿಮ್ ಬೋಟಿ ತೆಗೆದ್ಬಿಡ್ತೀನಿ. ಮದುವೆ ಆದವ್ರಿಗೆ ತಿರಿ ಚಿತ್ರಹಿಂಸೆ ಕೊಡೋದು ತಪ್ಪು ರೀ. ಮದ್ವೆ ಆಗಿಲ್ಲ ಅಂತ ಹೊಗಳಿದ್ದೆ ನೋಡೋ, ನಿನ್ ಸಾಯಂಕಾಲದವರೆಗೂ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ಏನಾದ್ರೂ ನೀನ್ ನನ್ ಕುತ್ತಿಗೆ ತಾಳಿ ಕಟ್ಟಲಿಲ್ಲ ಅಂದ್ರೆ ಇಲ್ಲೇ ನೀನ್ ಪೆಟ್ರೋಲ್ ಸುರಿದು ಸುಟ್ಟಾಕ್ಬಿಡ್ತೀನಿ. ಆದ್ರೆ ಒಂದೇ ಒಂದ್ಸರಿ ನನ್ನ ಹೆಂಡತಿ ಪಲ್ಲು ನೋಡಕ್ ಅವಕಾಶ ಮಾಡ್ಕೊಡ್ರಿ. ಅಲ್ಲ ನಿನ್ ಹೆಂಡ್ತಿನಾ? ಒಂದ್ಸಲ ಏನೋ 2 ಸಲ ಅವ್ಳ ಮುಖ ತೋರಿಸ್ತೀನಿ. ಆಮೇಲೆ ಆದ್ರೂ ನನ್ ಕುತ್ತಿಗೆ ತಾಳಿ ಕಟ್ತೀಯಾ? ಬೀಸೋದೊಂಡೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತಂತೆ. ಆಯ್ತು ಬಾ ದಾರಿಗೆ. ಯಾರೇ ಇದ್ದೀರಾ ಮನೇಲಿ? ರಂಗನಾಥ, ಈಗಿದೆ ನಿನಗೆ ಮಜಾ. ಜೂಮ್ ಬರಾಬರ್ ಜೂಮ್ ಬರಾಬರ್ ಜೂಮ್. ಈಗ ಮನೆ ನೆನ್ಪಂತ ಅಲ್ಲ ರಂಗನಾಥ್, ನಮ್ಮ ಆಫೀಸಿಗೆ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಯಾರಿಗೆ ಕದ್ದಿದ್ದು? ಅದು ಅದನ್ನ ಪಲ್ಲು ಹೇಳ್ತಾನೆ. ಬನ್ನಿಪ್ಪ ಹೇಳ್ತೀನಿ. ಬಿಡ್ರೇಕೇನ? ಅಯ್ಯೋ ಏನಾಗಲ್ಲ ಬನ್ನಿಪ್ಪ. ಬನ್ನಿಪ್ಪ ಕೂತ್ಕೊಳ್ಳಿ. ನಾನು ಬಂದಿರೋದು ಕೂತ್ಕೊಳ್ಳೋದಕ್ಕಲ್ಲ. ಪರವಾಗಿಲ್ಲ ಕೂತ್ಕೊಳ್ಳಿಪ್ಪ. ಓಹ್, ಈಗಿದೆ ಮಜಾ. ಜೂಮ್ ಬರಾಬರ್ ಜೂಮ್ ಬರಾಬರ್ ಜೂಮ್. ಒಂದ್ಸರಿ ಅಲ್ಲ 10 ಸರಿ ಬೇಕಾದ್ರೂ ಕಲ್ಲು ಮುಖ ನೋಡ್ಕೊ. ಇವ್ರಿಬ್ರಲ್ಲಿ ನಮ್ಮ ಯಜಮಾನ್ರು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ವೇ? ನಮಗೂ ಯಾರು ಅಂತಾನೆ ಗೊತ್ತಾಗ್ತಿಲ್ವೇ? ನಾನೇ ನಿನ್ ರಂಗು. ಮುಚ್ಚ ಬಾಯ್ ಸಾಕು. ನಾನೇ ನಿನ್ ಹುಟ್ಲ. ಒಂದು ಗೊತ್ತಾಗ್ತಾ ಇಲ್ವೇ?
ಇಬ್ಬರಲ್ಲಿ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಮಾಡ್ಬಿಡು ಮಾತಾಡಿ. ರಂಗು, ಈ ಮನೇಲಿ ನಮ್ಮ ಮುನ್ನೆಚ್ಚರಿಕೆ ಇರ್ಬೇಕು. ಈ ಮನೆ ಸಹವಾಸನೇ ಬೇಡ. ನಡಿ ಹೋಗೋಣ. ನೋಡಿ ಏನಪ್ಪ ನಿಮ್ಗೆ ಸಿಕ್ಕಾಪಟ್ಟೆ ದೃಷ್ಟಿಯಾಗಿರ್ಬೇಕು. ಬನ್ನಿ ನಿವಾರಿಸ್ತೀನಿ. ಮಾಯಾವತಿ ರಂಗನ್ ಮಾಡಿ ವಿಷ್ಣನ್ ಮಾಡಿ ನೋಡೋ ನಮ್ಮನ್ನೆಲ್ಲ ಮಂಗಗಳನ್ನ ಮಾಡ್ಬಿಟ್ಟಲ್ಲ.